ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಟ್ ಮಾಡಿರುವಂಥ ಟಾಕ್ಸಿಕ್ ಫಿಲಮ್ ಪೋಸ್ಟ್ಪೋನ್ ಆದಮೇಲೆ ಆಲ್ಮೋಸ್ಟ್ ತುಂಬ ಜನ ಇವರ ಸ್ಟಾರ್ಡಮ್ ಕಮ್ಮಿ ಆಗಿದೆ, ಇವರ ಫಿಲಮ್ಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿದ್ರು ಅಲ್ವಾ. ಆದರೆ ಇವಾಗ ಯಶ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವರ ಟಾಕ್ಸಿಕ್ ಫಿಲಮ್ನ ಪ್ರಮೋಷನ್ ಕೂಡ ಇವಾಗ ತುಂಬ ಡಿಫ್ರೆಂಟಾಗಿ ಶುರು ಮಾಡಿದ್ದಾರೆ. ಅದು ಹೇಗೆ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಶ್ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡ್ತಾ ಇರೋದು ಹೇಗೆ ಅಂತಂದರೆ, ಮೊದಲನೇದಾಗಿ ಯಶ್ ಅವರ ಟಾಕ್ಸಿಕ್ ಫಿಲಮ್ ಬಗ್ಗೆ ದಿ ವರ್ಲ್ಡ್ ಫೇಮಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝಿನ್ ಆಗಿರುವಂಥ ವೆರೈಟಿ ಅವರು ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಆ್ಯಂಡ್ ಯಶ್ ಅವರ ಫೋಟೋನ ಆ ಮ್ಯಾಗಝಿನ್ ಕವರ್ಗೆ ಹಾಕಿರೋದು ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ತಿರುಗಿ ನೋಡೋ ಹಾಗೆ ಮಾಡಿದೆ. ಯಾಕೆ ಅಂದರೆ 1905 ಆರಂಭ ಆದಂಥ ಈ ವೆರೈಟಿ ಅನ್ನೋ ಮ್ಯಾಗಝಿನ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಪ್ರೆಸ್ಟೀಜಿಯಸ್ ಮ್ಯಾಗಝಿನಲ್ಲಿ ಒಂದು. ಸೊ ಇಂಥ ಮ್ಯಾಗಝಿನಲ್ಲಿ ಯಶ್ ಮತ್ತು ಟಾಕ್ಸಿಕ್ ಬಗ್ಗೆ ದಿ ಯಶ್ ಎಫೆಕ್ಟ್ ಅಂತ ಆರ್ಟಿಕಲ್ ಬರೆದಿರೋದು ಯಶ್ ಫ್ಯಾನ್ಸ್ಗೆ ಮತ್ತು ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಈ ಮ್ಯಾಗಝಿನಲ್ಲಿ ವೈಟ್ ಸೂಟಲ್ಲಿ ಆ್ಯಂಡ್ ಹ್ಯಾಟಲ್ಲಿ ಇರುವಂಥ ಯಶ್ ಅವರ ಪಿಕ್ ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇರುವಂಥ ಒನ್ ಆಫ್ ದ ಪಿಕ್ ಆಗಿದೆ. ಮತ್ತು ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಅವರು ರಿಲೀಸ್ ಮಾಡಿದಂಥ ಟಾಪ್ 10 ಇಂಡಿಯನ್ ಸ್ಟಾರ್ ಅಂಡರ್ 50 ಇಯರ್ಸ್ ರೂಲಿಂಗ್ ದ ಬಾಕ್ಸ್ ಆಫೀಸ್ ಲೀಸ್ಟಲ್ಲಿ ಯಶ್ ಅವರು ಕೂಡ ಇದ್ದಾರೆ. ಅಲ್ಲ, ಲಾಸ್ಟ್ 4 ಇಯರ್ಸಿಂದ ಇವರ ಫಿಲಮ್ಸ್ ಯಾವುದೂ ಕೂಡ ರಿಲೀಸ್ ಆಗಿಲ್ಲ ಅಂದರೂ ಕೂಡ ಇವರು ಟಾಪ್ 10 ಲೀಸ್ಟಲ್ಲಿ ಇದ್ದಾರೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವರ ಸ್ಟಾರ್ಡಮ್ ಹೇಗಿದೆ ಅಂತ. ಆ್ಯಂಡ್ ಟಾಕ್ಸಿಕ್ ಏನಾದರೂ ರಿಲೀಸ್ ಆದರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಈ ಲೀಸ್ಟಲ್ಲಿ ಯಶ್ ಅವರ ಜೊತೆ ಕನ್ನಡದ ರಿಷಬ್ ಶೆಟ್ಟಿ, ಅಲ್ಲು ಅರ್ಜುನ್, ರಾಮ್ ಚರಣ್ ಆ್ಯಂಡ್ ಪ್ರಭಾಸ್ ಅವರು ಕೂಡ ಇದ್ದಾರೆ. ಇನ್ನು ಟಾಕ್ಸಿಕ್ ಫಿಲಮ್ನ ಪ್ರಮೋಷನ್ ಬಗ್ಗೆ ಕೇಳಿ ಬರ್ತಾ ಇರುವಂಥ ನ್ಯೂಸ್ ಏನು ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ BGMI ಒನ್ ಆಫ್ ದ ಫೇಮಸ್ ಮೊಬೈಲ್ ಗೇಮ್ ಅಲ್ವಾ. ಸೊ ಇವರ ಜೊತೆ ಟಾಕ್ಸಿಕ್ ಫಿಲಮ್ ಟೀಮ್ ಅವರು ಕೊಲಾಬ್ರೇಷನ್ನ ಮಾಡ್ಕೋತಿದ್ದಾರಂತೆ. ಸೊ ಇದು ಈ ಮಂತ್ ಎಂಡಲ್ಲಿ ಆರ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಇದರ 4.4 ವರ್ಷನಲ್ಲಿ ರಿಲೀಸ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳಲಾಗ್ತಿದೆ. ಇಫ್ ಇನ್ ಕೇಸ್ ಇದು ಕನ್ಫರ್ಮ್ ಆದರೆ ಟಾಕ್ಸಿಕ್ ಫಿಲಮ್ನ ಪ್ರಮೋಷನ್ ಎಲ್ಲ ಯಂಗ್ಸ್ಟರ್ಸ್ಗಳನ್ನ ರೀಚ್ ಆಗೋದು ಗ್ಯಾರಂಟಿ. ಇದಷ್ಟೇ ಅಲ್ಲ, ಇನ್ನು ಹೈ ಲೆವೆಲ್ ಪ್ರಮೋಷನ್ಸ್ ಕೂಡ ಇರುತ್ತೆ ಅನ್ನೋ ನ್ಯೂಸ್ ಕೂಡ ಕೇಳಿ ಬರ್ತಿದೆ. ಸೊ ಅದು ಹೇಗಿರುತ್ತೆ ಅಂತ ಮತ್ತೆ ಈ ಎಲ್ಲ ಫ್ಯಾಕ್ಟ್ಸಿಂದ ಯಶ್ ಅವರ ಕ್ರೇಜ್ ಮತ್ತೆ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಮತ್ತು ಯಾರೆಲ್ಲ ಟಾಕ್ಸಿಕ್ ಫಿಲಮ್ ಕ್ರೇಜ್ ಕಮ್ಮಿ ಆಯಿತು ಅಂತ ಹೇಳ್ತಿದ್ರು ಅಲ್ವಾ, ಅವ್ರಿಗೆಲ್ಲರಿಗೂ ಇದು ಇಂಡೈರೆಕ್ಟಾಗಿ ಟಾಂಗ್ ಕೊಟ್ಟಂಗೆ ಕೂಡ ಆಗಿದೆ. ಮತ್ತು ನಿಮಗೆ ಈ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೇಜ್ ಆ್ಯಂಡ್ ಈ ಗೇಮ್ ಕೊಲಾಬ್ರೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.